ಆ ಮಳೆ ಬಿದ್ದ ರಾತ್ರಿಯ ವರ್ಷದ ಕೊನೆಯ ಮಳೆ. ಗಾಳಿಯಲ್ಲಿ ಚಳಿ, ಆದರೆ ಆ ರಾತ್ರಿ ಇಬ್ಬರ ನಡುವೆ ತುಂಬಾ ಬಿಸಿಯಾಗಿತ್ತು. ಒಂದು ಅವಳು ಮರಳಿ ಬಂದ ಕ್ಷಣ. ಅರವಿಂದ ತನ್ನ ಮನೆ ಮೇಲಿನ ಟೆರೇಸ್ನಲ್ಲಿ ನಿಂತು ಮಳೆ ನೋಡುತ್ತಿದ್ದ. ಹಠಾತ್ ಹಿಂದಿನಿಂದ ಹೆಜ್ಜೆಗಳ ಶಬ್ದ. ಅವನು ತಿರುಗಿಕೊಂಡ ಕ್ಷಣದಲ್ಲಿ ಆಗಲೇ ಅವನ ಹೃದಯ ಒಂದು ತಟ್ಟನೆ ಬಿತ್ತು. ಅವಳೇ ಸೌಮ್ಯ. ಎಷ್ಟು ದಿನಗಳಿಂದ ದೂರವಾಗಿದ್ದಳು. ಅವಳ ಕಣ್ಣುಗಳು ಮಳೆ ಹನಿಯಿಂದ ಹೊಳೆಯುತ್ತಾ ನೇರವಾಗಿ ಅವನ ಕಣ್ಣಿಗೆ ಬಿದ್ದವು. ಇಷ್ಟು ದಿನ ಕೋಪ ಬೇಡವಯ್ಯ. ಐ ಮಿಸ್ ಯು ಎಂದು ಅವಳು ನಿಧಾನವಾಗಿ ಹೇಳಿದಳು. ಅವನಿಗೆ ಮಾತೇ ಬಾರದಿತ್ತು. ಅವಳ ನೆನಪು, ಅವಳ ನಗು, ಅವಳ ಪರಿಮಳ ಎಲ್ಲವೂ ಒಂದೇ ಕ್ಷಣದಲ್ಲಿ ಅವನನ್ನು ಹೊಡೆಯಿತು. ಎರಡು ಮಳೆಯ ನಡುವೆ ಬಿಸಿಯಾದ ಕ್ಷಣ. ಮಳೆ ಜೋರಾಗುತ್ತಾ ಹೋದರು. ಸೌಮ್ಯ ಅವನತ್ತ 2 ಹೆಜ್ಜೆ ಹತ್ತಿರ ಬಂದು ನಿಲ್ಲುತ್ತಿದ್ದಳು. ಅವಳ ಕೂದಲು ತೇವವಾಗಿ ಅವನ ಮೂಗಿನ ತುದಿಗೆ ತಾಕಿತು. ಅವಳ ನಡು ಗಟ್ಟಿಯಾಗಿ ನಡುಗುತ್ತಿತ್ತು. ಚಳಿಯಿಂದಲ್ಲ, ಅವನ ಹತ್ತಿರ ನಿಂತಿರುವ ಭಾವದಿಂದ. ನೀನೂ ಇಲ್ಲದ ದಿನಗಳೆಲ್ಲ ಕಾಲೇನು ಸಾಗಲಿಲ್ಲ ಅರವಿಂದ ಎಂದು ಅವಳು ಮೃದುವಾಗಿ ಹೇಳಿದಳು. ಅವನು ನಿಧಾನವಾಗಿ ಅವಳ ಮುಖದ ಕಡೆಗೆ ಕೈ ಎತ್ತಿ ಕೂದಲನ್ನು ಸರಿಸಿದ. ಅವಳ ಕನ್ನದಲ್ಲಿ ಬಿದ್ದ ಮಳೆ ಹನಿಯನ್ನು ಬೆರಳಿನಿಂದ ತೊಳೆದು ನಕ್ಕ. ಅವಳು ಕಣ್ಣು ಮುಚ್ಚಿದಳು. ಮತ್ತೆ ತೆರೆಯುವಷ್ಟರಲ್ಲಿ ಇಬ್ಬರ ನಡುವೆ ಇರುವ ದೂರ ಗಾಳಿಯಷ್ಟು ಮಾತ್ರ ಉಳಿದಿತ್ತು. 3 ಹೃದಯದ ಮಾತುಗಳ ಬಿಸಿ. ನಾನು ನಿನ್ನನ್ನು ಕಳೆದುಕೊಳ್ಳೋ ಭಯದಲ್ಲಿ ಇದ್ದೆ ಎಂದು ಅರವಿಂದ ಒಪ್ಪಿಕೊಂಡ. ಸೌಮ್ಯ ಅವನ ಎದೆಯ ಮೇಲೆ ಕೈ ಇಟ್ಟಳು. ನೀನು ಎಷ್ಟು ಕೋಪದ ಮಾತು ಮಾಡಿದರೂ ನನ್ನ ಹೃದಯ ನೀನೇ. ನಿನ್ನಿಂದ ದೂರ ಹೋಗುವುದು ನಮಗಿಬ್ಬರಿಗೂ ಶಿಕ್ಷೆ. ಮಳೆಯ ಶಬ್ದ ಜೋರಾಗಿತ್ತು, ಆದರೆ ಇಬ್ಬರ ಹೃದಯದ ಸ್ಪಂದನೆ ಇನ್ನೂ ಜೋರಾಗಿತ್ತು. ಅವಳು ನಿಧಾನವಾಗಿ ಅವನಿಗೆ ಹತ್ತಿರ ಸರಿದಳು. ಅವನ ಭುಜದ ಮೇಲೆ ತಲೆಯನ್ನು ಇಟ್ಟಳು. ಅರವಿಂದ ಅವಳನ್ನು ಆಲಿಂಗಿಸಿದ. ಅವಳ ಉಸಿರಿನ ಬಿಸಿ ಅವನ ಗಲಸಿಗೆ ತಾಕಿದಾಗ ಆ ಮಳೆ ಆ ರಾತ್ರಿಯ ತೀವ್ರತೆಯಾಗಿ ಇಬ್ಬರಿಗಿಂತಲೂ ಹಲಗೆಯಾಗಿತ್ತು. 4 ಬಿರುಕಾದ ಮನಸ್ಸು ಸೇರಿಸಿದ ಮಳೆ. ನೀನು ಹೋದಾಗ ನಾನು ನಸುನೀರು ಹಾಕಿದ್ದೆ ಸೌಮ್ಯ ಎಂದು ಅರವಿಂದ ಗುಸುಗುಸಿಸಿದ. ಅವಳು ತಲೆಯನ್ನ ಎತ್ತಿ ಅವನ ಕಣ್ಣುಗಳಲ್ಲಿ ನೋಡಿದಳು. ಆಗ ನಾನು ನಿನ್ನನ್ನು ಕರೆ ಮಾಡಬೇಕು ಅನ್ನಿಸಿತು. ಆದರೆ ನೀನು ಬಿಡು ಅಂದ ಮಾತು ನೆನಪಾಗಿ ಬಂತು. ನನ್ನ ಕೋಪಕ್ಕೆ ಕಾರಣ ನೀನು ಅಲ್ಲ. ನನಗೆ ನಾನು ಕೋಪಪಡುತ್ತಿದ್ದೆ ಎಂದು ಅವನು ಒಪ್ಪಿಕೊಂಡ. ಸೌಮ್ಯ ನಿಧಾನವಾಗಿ ಅವನಿಗೆ ಕೈ ಹರಸಿದಳು. ಕೋಪ, ಹಂಬಲ, ನೋವು ಇವೆಲ್ಲ ನೆಗೆಯಲಿ. ಈ ಕ್ಷಣದಲ್ಲಿ ನಾನು ನಿನ್ನದು, ನೀನು ನನ್ನದು. ಇಬ್ಬರೂ ಬೆಳಕಿಲ್ಲದ ಮಳೆಗಾಲದ ಟೆರೇಸ್ನಲ್ಲಿ ನಿಂತು ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು. ಮಳೆ ಹನಿಗಳು ಅವರ ಮೈಮೇಲೆ ಸುರಿಯುತ್ತಾ ಇಬ್ಬರನ್ನೂ ಇನ್ನೂ ಹತ್ತಿರ ಸೇರಿಸುತ್ತಿದ್ದವು. 5 ಆ ಒಂದು ಉಸಿರಿನ ಅಂತರ. ಅವನು ಅವಳನ್ನು ತನ್ನ ಹತ್ತಿರ ಹೀಳಿದ. ಅವಳ ಕೈ ಅವನ ಹೆಗಲಿನ ಮೇಲೆ ಬಿತ್ತು. ಅವಳು ಕಣ್ಣು ಮುಚ್ಚಿಕೊಂಡಳು. ಅವನ ಸ್ಪರ್ಶದಿಂದ ಅವಳೊಳಗಿನ ಎಲ್ಲಾ ಮಾತು ಬಿಸಿ ಉಸಿರಾಗಿ ಹೊರಬರುತ್ತಿತ್ತು. 2 ಹೃದಯಗಳು. ಮಳೆ, ಬಿಸಿ ಉಸಿರು, ಹತ್ತಿರ ನಿಂತ ದೇಹಗಳು. ಅವುಗಳ ಸಂಯೋಗದಲ್ಲಿ ಏನೂ ಅಶ್ಲೀಲವಾಗಿರಲಿಲ್ಲ. ಆದರೆ ಎಲ್ಲ ರೊಮ್ಯಾನ್ಸು ತುಂಬಿ ತಪ್ಪುತ್ತಿತ್ತು. ಆ ರಾತ್ರಿ ಮಳೆ ಬಿದ್ದರೂ ಚಳಿ ಇರಲಿಲ್ಲ. ಅವರ ಪ್ರೀತಿಯ ಬಿಸಿಯಷ್ಟೇ ಮನೆ ತುಂಬಿಸಿತು. ನಿನ್ನನ್ನು ಮತ್ತೆ ಬಿಡಲ್ಲ ಎಂದು ಅರವಿಂದ ಹೇಳಿದ. ಸೌಮ್ಯ ಹಸಿಯಾಗಿ ನಕ್ಕಳು. ಬಿಡುವ ಅಗತ್ಯವೇ ಇಲ್ವಲ್ಲ. ನಾನು ನಿನ್ನಲ್ಲೇ ಇದ್ದೀನಿ. ಈ ರೊಮ್ಯಾಂಟಿಕ್ ಕತೆ ನಿಮ್ಗೆ ಇಷ್ಟ ಆಯ್ತೆ? ಹಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನಷ್ಟು ಇಂಟರೆಸ್ಟಿಂಗ್ ಸ್ಟೋರೀಸ್ ಬರುತ್ತಿವೆ. ಮಿಸ್ ಮಾಡಬೇಡಿ.